ತಪ್ಪಾಗುತ್ತೆ. ಇವತ್ತು ಆಂಬುಲೆನ್ಸ್ ತುಂಬ ಇದೆ ನಮ್ಮ ಉಡುಪಿಯಲ್ಲಿ. ಹೋಗಬೇಕಾದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಜೀವ ಉಳಿಸ್ಬೇಕಂತೇಳಿ ಆಂಬುಲೆನ್ಸ್ ಅವರು ಹರಸಾಹಸ ಪಡ್ತಾರೆ. ಆದರೆ ಆಂಬುಲೆನ್ಸಲ್ಲೇ ಸಾಯುವಂಥ ಪರಿಸ್ಥಿತಿ ಇಲ್ಲಿ ಬರುತ್ತೆ ಇಂದ್ರಾಳಿ ರೈಲ್ವೆ ಬ್ರಿಡ್ಜ್. ಒಂದು ಇನ್ನೊಂದು ಶಾಲಾ ಮಕ್ಕಳು ಹೋಗಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ. ರಸ್ತೆ ದಾಟಬೇಕಾದ್ರೆ ಅಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗುವಂಥ ಪರಿಸ್ಥಿತಿ ಇಲ್ಲಿ ಉಂಟಾಗುತ್ತೆ. ಸಂಜೆ ಸಾಧಾರಣ ಒಂದು 3 ರಿಂದ 5 ಗಂಟೆ ತನಕ ಇಲ್ಲಿ ಓಡಾಡೋದೇ ತುಂಬ ಕಷ್ಟ. ಒಂದು ಕಡೆ ಅಂಬಲಪಾಡಿಯಲ್ಲಿ ರೋಡು ಬದಲಾಗ್ತಾ ಇದೆ. ಆ ಕಡೆ ಅಲ್ಲಿ ರೋಡ್ ಬದಲಾದ ಮೇಲೆ ಇಲ್ಲಿ ಕಡಿಯಾಳಿ ಆ ಕಡೆ ಫುಲ್ ಸಂಪೂರ್ಣ ಬದಲಾಗಿದೆ. ಇಲ್ಲಿ ಫುಲ್ ಟ್ರಾಫಿಕ್ ಇರಲಿಕ್ಕೆ ಹೋಗಿ ತುಂಬಾ ಕಷ್ಟ ಆಗ್ತಾಯಿದೆ. ವಿಳಂಬ ಅಂತೇಳಿ ಹೇಳಿದರೆ ತುಂಬ ಬೇಗ ಆಗುವಂಥದ್ದು ತುಂಬ ಲೇಟಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಬ್ರಿಡ್ಜನ್ನು ಮಾಡಿಕೊಟ್ಟು ಮಕ್ಕಳಿಗಿರ್ಬೋದು, ಹಿರಿಯರಿಗಿರ್ಬೋದು, ಸಾರ್ವಜನಿಕರಿಗೆ ಆದಷ್ಟು ಬೇಗ ಮಾಡಿಕೊಡಬೇಕು. ಯಾಕಂದರೆ ಮಳೆ ಬರುವ ಮುಂಚೆನೇ ಈ ಬ್ರಿಡ್ಜ್ ಆದರೆ ಆದಷ್ಟು ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅಂತೇಳಿ ನಾನು ಈ ಮೂಲಕ ಹೇಳ್ತೀನಿ. ಬಹಳಷ್ಟು ಪ್ರತಿಭಟನೆಯನ್ನು ಮಾಡಿದೆ. ಆದರೆ ಆ ಪ್ರತಿಭಟನೆಗೆ ಮಾಧ್ಯಮದ ಮುಖಾಂತರ ಬಹಳಷ್ಟು ಒತ್ತು ಕೊಟ್ಟು ಬಹಳಷ್ಟು ಕೆಲಸಗಳು ಆಗಿದೆ. ಹಾಗೆ ಇದನ್ನು ನಾನು ಯಾಕೆ ಜೀವಂತ ಶವ ಯಾಕೆ ಮಾಡಿದ್ದೇನೆ ಅಂತ ಹೇಳಿದರೆ, ಈ ಹಿಂದೆ ರೈಲ್ವೆ ಬ್ರಿಡ್ಜ್ ಆಗುವ ಮೊದಲು ಜೀವಂತವಾಗಿ ಮನುಷ್ಯರನ್ನು ಅಡಿಗೆ ಹಾಕೊಂಡು ಅದು ಯಾವ ಕಾರಣ? ರೈಲ್ವೆ ಬ್ರಿಡ್ಜ್ ಆಗದ ಕಾರಣ. ಜೀವಂತವಾಗಿ ಇದು ಹೆಣ ಆಗುವಾಗ ನಾನು ಜೀವಂತವಾಗಿ ಹೆಣ ಆಗಿ ಒಂದು ಪ್ರತಿಭಟನೆ ಮಾಡೋದು ತಪ್ಪಲ್ಲ. ಯಾಕಂದರೆ ಅದು ತಿಳಿಬೇಕು. ಯಾವುದಾದ್ರು ಕೇಂದ್ರ ಸರ್ಕಾರ ಆಗಲಿ, ಯಾವ ಸರ್ಕಾರ ಆಗಲಿ, ಅವರಿಗೆ ತಿಳಿಬೇಕು. ಈ DC ಅವರಿಗೂ ತಿಳಿಬೇಕು. ಯಾಕಂದರೆ ಜೀವಂತವಾಗಿ ಶವವಾಗಿರುವುದು ದೊಡ್ಡ ವಿಷಯ ಅದು. ಯಾಕಂತ ಹೇಳಿದರೆ ಸತ್ತ ಹೆಣವನ್ನೇ ತೊಗೊಂಡು ಹೋಗೋದು ಆಗಿದೆ. ಈಗ ನಾವು ಜೀವಂತವಾಗಿ ಯಾಕಂತ ಹೇಳಿದರೆ ನಮ್ಮ ರೈಲ್ವೆ ಬ್ರಿಡ್ಜಿಯನ್ನು ಆಗಬೇಕು. ಇನ್ನು ಅಲ್ಲಿ ಆಗದೇ ಇದ್ದರೆ ಇಲ್ಲಿ ಬಹಳಷ್ಟು ತೊಂದರೆ ಆಗ್ತದೆ. ಇಲ್ಲಿ ಶಾಲೆ ನೋಡಿ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ಇದೆ, ಅಲ್ಲಿ ಬಹಳಷ್ಟು ಮಕ್ಕಳು ಇದ್ದಾರೆ. ಅವರಿಗೆ ಎಷ್ಟು ಕಷ್ಟ ಆಗಿದೆ, ಅವರಿಂದ ಮಕ್ಕಳಿಗೆ ತಂದೆ ತಾಯಿಯವರಿಗೆ ಎಷ್ಟು ಕಷ್ಟ ಆಗಿದೆ. ಬಹಳಷ್ಟು ಕಷ್ಟವನ್ನು ಇಲ್ಲಿ ಜನರು ತೊಂದರೆಗೀಡಾಗಿದ್ದಾರೆ. ಆಗಿರುವಾಗ ನಾನು ಜೀವಂತ ಹೆಣದ ಪ್ರಕಾರ ನಾನು ಒಂದು ಪ್ರತಿಭಟನೆಯನ್ನು ಇವತ್ತು ನಾನು ಮಾಡಿದ್ದೇನೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇದು ನರೇಂದ್ರ ಮೋದಿಯವರಿಗೂ ಹೋಗಬೇಕು, ನಿತಿನ್ ಗಡ್ಕರಿ ಅವರಿಗೆ ಹೋಗಬೇಕು. ಇಲ್ಲಿ MP ಅವರಿದ್ದಾರೆ, ಅವರಿಗೆ ಏನು ಕಿವಿಗೆ ಬರುವುದಿಲ್ಲ. ಇದು ಮುಖ್ಯವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಟ್ಟಿದ್ದೇನೆ.